ತುಂಗಭದ್ರಾ ನದಿಯಲ್ಲಿ ವೈದ್ಯೆ ಅನನ್ಯ ರಾವ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯೆಯ ಹುಡುಕಾಟಕ್ಕಾಗಿ ಈಗ ರಕ್ಷಣಾ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. ಕೊಪ್ಪಳ ಜಿಲ್ಲೆಯ ಸಾಣಾಪುರದ ತುಂಗಭದ್ರಾ ನದಿಯಲ್ಲಿ ನಡೆದಂತಹ ಘಟನೆ ಇದು. ಈಜಲು ಹೋಗಿದ್ದಂತಹ ಸಂದರ್ಭದಲ್ಲಿ ಕಾಣೆಯಾಗಿದ್ರು ಹೈದರಾಬಾದ್ನ ಡಾಕ್ಟರ್ ಅನನ್ಯ ರಾವ್ ಅವರು. ಸ್ನೇಹಿತರೊಂದಿಗೆ ಇವರೆಲ್ಲರೂ ಕೂಡ ಪ್ರವಾಸಕ್ಕಾಗಿ ಬಂದಿದ್ರು. ರೆಸಾರ್ಟ್ ಪಕ್ಕದ ನದಿಗೆ ಈಜೋಕೆ ಅಂತ ಅನನ್ಯ ರಾವ್ ಹೋಗಿದ್ದಾರೆ. ಬೋಟ್ ಮೂಲಕ ಶೋಧ ಕಾರ್ಯವನ್ನ ಈಗ ಸದ್ಯ ನಡೆಸಲಾಗ್ತಾ ಇದೆ. ಜೆಎಸ್ಡಬ್ಲ್ಯೂ ಸಿಬ್ಬಂದಿ ಈ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಸ್ಥಳದಲ್ಲಿ ಡಾಕ್ಟರ್ ಅನನ್ಯ ರಾವ್ ಕುಟುಂಬಸ್ಥರು ಕೂಡ ಬೀಡುಬಿಟ್ಟಿದ್ದಾರೆ. ಸದ್ಯ ಸ್ಥಳೀಯರ ಮಾಹಿತಿಯ ಮೇರೆಗೆ ಮತ್ತು ಅವರ ಜೊತೆಗೆ ಹೋಗಿದ್ದಂತಹ ಸ್ನೇಹಿತರ ಮಾಹಿತಿಯ ಆಧಾರದ ಮೇಲೆ ಅವರು ಎಲ್ಲಿ ಹಾರಿ ಬಿದ್ದಿದ್ರು ಅಲ್ಲಿಂದ ಒಂದಷ್ಟು ದೂರಕ್ಕೆ ಹುಡುಕಾಟವನ್ನು ಬೋಟ್ನ ಮೂಲಕವಾಗಿ ನಡೆಸಲಾಗ್ತಾ ಇದೆ. ಸ್ನೇಹಿತರ ಜೊತೆಗೂಡಿ ಹೈದರಾಬಾದ್ನಿಂದ ಇವರು ಕೊಪ್ಪಳಕ್ಕೆ ಬಂದಿದ್ರು. ಕೊಪ್ಪಳ ಜಿಲ್ಲೆಯ ಸಾಣಾಪುರದ ತುಂಗಭದ್ರಾ ನದಿಯಲ್ಲಿ ಈಜಲು ಹೋದಂತಹ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ. ನಾಪತ್ತೆ ಅಂತ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ. ಆದರೂ ಕೂಡ ಅಲ್ಲಿ ಕೊಡ್ತಾ ಇರುವಂತಹ ಮಾಹಿತಿಯ ಪ್ರಕಾರವಾಗಿ ಅವರು ಬಿದ್ದು ಸಾವನ್ನಪ್ಪಿರಬಹುದು ಅನ್ನುವಂತಹ ಅಂದಾಜಿದೆ. ಎಲ್ಲರೂ ಕೂಡ ಪ್ರವಾಸಕ್ಕೆ ಅಂತ ಹೋಗಿದ್ರು. ಕೆಲವರು ಆ ವಿಡಿಯೋವನ್ನು ಕೂಡ ಮಾಡ್ಕೊಂಡಿರೋದನ್ನ ಗಮನಿಸ್ತಾ ಇದ್ರಿ. ಅದೇ ಕೊನೆಯ ಒಂದು ದೃಶ್ಯ. ಅಲ್ಲಿಂದ ಬಿದ್ದ ನಂತರದಲ್ಲಿ ಅನನ್ಯ ರಾವ್ ಎಲ್ಲಿ ಹೋದ್ರು, ಏನಾಯಿತು, ಯಾರಿಗೂ ಕೂಡ ಅದರ ಮಾಹಿತಿ ಇಲ್ಲ. ಸದ್ಯ ಬೋಟ್ನ ನೆರವಿನೊಂದಿಗೆ ಜೆಎಸ್ಡಬ್ಲ್ಯೂ ಸಿಬ್ಬಂದಿಗಳು ಹುಡುಕಾಟವನ್ನು ಮುಂದುವರಿಸಿದ್ದಾರೆ. ಅವರು ಮೇಲಿಂದ ಹಾರಿದ ನಂತರದಲ್ಲಿ ಒಂದಷ್ಟು ದೂರಗಳ ಕಾಲ ನೀರಿನ ಒಂದು ಹರಿಯುವಿಕೆ ಇರುತ್ತೆ. ಅಲ್ಲಿ ಸುತ್ತಮುತ್ತ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈಜು ತಜ್ಞರು ಕೂಡ ಇದಕ್ಕೆ ಸಾಥನ್ನ ಕೊಟ್ಟಿದ್ದಾರೆ. ಸದ್ಯ ಡಾಕ್ಟರ್ ಅನನ್ಯ ಕುಮಾರ್ ಅವರ ಕುಟುಂಬಸ್ಥರು ಕೂಡ ಸ್ಥಳದಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ಮೃತದೇಹ ಸಿಕ್ಕರೆ ಮೃತದೇಹವನ್ನು ಮತ್ತೆ ಹೈದರಾಬಾದ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಅವರು ಸಿದ್ಧತೆಯನ್ನು ನಡೆಸಿದ್ದಾರೆ. ಸದ್ಯ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಸಿಗ್ತಾ ಇಲ್ಲ, ಎಲ್ಲಿ ಬಿದ್ದಿರಬಹುದು ಬಾಡಿ ಅನ್ನೋದ್ರ ಬಗ್ಗೆ. ಸದ್ಯ ಹುಡುಕಾಟವನ್ನಂತೂ ಮುಂದುವರಿಸಿದ್ದಾರೆ.